ಅಪ್ಲಿಕೇಶನ್ ಯಾವ ರೀತಿ ಅಂತ ತೋರಿಸ್ಕೊಡ್ತೀವಿ. ಇದು ಟ್ರಯಾಂಗುಲರ್ ಬ್ಯಾಂಡೇಜ್. ನಾವು ಫಸ್ಟ್ ಏಡ್ ಅಲ್ಲಿ ಬಂದು ಬರೀ ಗಾಯಗಳಿಗೆ ಮತ್ತು ಫ್ರಾಕ್ಚರ್ ಅದಿದು ಆದಾಗ ಬಂದು ಅಪ್ಲೈ ಮಾಡ್ತೀವಿ. ಟ್ರಯಾಂಗುಲರ್ ಬ್ಯಾಂಡೇಜ್ ಅಲ್ಲಿ ಇದನ್ನ ಪಾಯಿಂಟ್ ಅಂತೀವಿ, ಇಲ್ಲಾಂದ್ರೆ ಅಫೆಕ್ಟ್ ಅಂತೀವಿ. ಇದು ಬಂದು ಬೇಸ್, ಇದು ಬಂದು ಒಂದು ರೈಟ್ ಸೈಡ್, ಇದು ಬಂದು ಎಂಡ್. ಟ್ರಯಾಂಗುಲರ್ ಬ್ಯಾಂಡೇಜ್ ಇದನ್ನ ಪಾಯಿಂಟ್ ಅಂತೀವಿ, ಅಂದ್ರೆ ಅಫೆಕ್ಟ್ ಅಲ್ಲ. ಇದು ಬಂದು ಬೇಸ್, ಇದು ಸೈಡ್ ಎರಡು, ಇದು ಬಂದು ಎಂಡ್. ಸಾಮಾನ್ಯವಾಗಿ ಬಂದು ರೋಲರ್ ಬ್ಯಾಂಡೇಜಸ್ ನಾವು ಫಸ್ಟ್ ಏಡ್ ಮೇಲೆ ಬಂದು ಇದು ಮಾಡಕ್ ಹೋಗಲ್ಲ, ಯೂಸ್ ಮಾಡೋದು ಟ್ರಯಾಂಗುಲರ್ ಬ್ಯಾಂಡೇಜಸ್. ಯಾಕಂದ್ರೆ ನಮಗೆ ರೋಲರ್ ಬ್ಯಾಂಡೇಜ್ ಯಾವಾಗಂದ್ರೆ ಅವ್ರು ಸಿಗಲ್ಲ ನಮಗೆ. ಇದನ್ನು ಬೇಕಾದ್ರೆ ನಾವು ಅದನ್ನ ಬಂದು ಇಂಪ್ರೂವೈಸ್, ಯಾವುದೋ ಒಂದು ಬಟ್ಟೆನ ಪಂಚೆ ಇನ್ನೊಂದು ಏನೋ ಸಿಕ್ತು ಅದನ್ನ ನಾವು ಹರ್ಕೊಂಡು ಅದನ್ನ ಟ್ರಯಾಂಗುಲರ್ ಬ್ಯಾಂಡೇಜ್ ಮಾಡಿಕೊಂಡು ನಾವು ಅದನ್ನ ಅಪ್ಲಿಕೇಶನ್ ಯಾವ ರೀತಿ ಮಾಡ್ಬೇಕಂದ್ರೆ ಇದು ಮಾಡ್ಬೇಕು. ಅದ್ರದ್ದು ಸೈಜ್ ಹೇಳ್ಬಿಡಿ. ಹಾಗೆ ಬೇಸ್ ಬಂದು 56 ಇಂಚಸ್ ಸ್ಟ್ಯಾಂಡರ್ಡ್ ಸೈಜ್ ಕೆಳಗಡೆ. ಯಾಕಂದ್ರೆ ಬಂದು 56 ಇಂಚಸ್ ಅವಾಗ ಮಾಡಿದ್ದಾರೆ. ಬಟ್ ಅದು ಅಪ್ಲಿಕೇಶನ್ ಮಾಡೋ ಟೈಮಲ್ಲಿ ನಮಗೆ ಒಂದು ರೌಂಡ್ ಯಾರಾದ್ರೂ ಯಾಕಂದ್ರೆ ಪರ್ಸನಾಲಿಟಿ ತಪ್ಪ ಇರೋರು ಇದ್ದಾರೆ, ಅವರಿಗೆ ಒಂದು ರೌಂಡ್ಗೆ ಇದಾಗಲ್ಲ. ಅದರಿಂದ ಬಂದು 1 ಮೀಟರ್ ಬಟ್ಟೆ ತಗೊಂಡ್ರೆ ನೀವು ಅದನ್ನ 2 ಭಾಗ ಮಾಡಿಕೊಂಡು ಟ್ರಯಾಂಗುಲರ್ ಕಟ್ ಮಾಡ್ತಾರೆ ನಿಮ್ಗೆ ಈಸಿ. ಯಾಕಂದ್ರೆ ಇದು ಬಂದು 1 ಮೀಟರ್ಗಿಂತ ಜಾಸ್ತಿ ಇದೆ. ಸೈಜ್ ಬಂದು 38 ಇಂಚಸ್ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್. ಈ ಪಾಯಿಂಟ್ 38 ಇಂಚಸ್. ಕೆಳಗಡೆ ಬಂದು ಇದು ಪಾಯಿಂಟ್ ಇರೋದು ಅಫೆಕ್ಟ್, ABEX. ಸಾಮಾನ್ಯವಾಗಿ ನಾರ್ಮಲ್ ಆಗಿ ಎಲ್ಲ ಗಾಯಗಳಿಗೆ ಮತ್ತು ಫ್ರಾಕ್ಚರ್ಗೆ ಯೂಸ್ ಮಾಡೋದು. ನೀವು ರೋಲರ್ ಬ್ಯಾಂಡೇಜ್ ಬಂದು ನಿಮಗೆ ಬರೀ ಡ್ರೆಸ್ಸಿಂಗ್ ಅದಕ್ಕೆ ಜಾಸ್ತಿ ಆಗ್ತದೆ. ಅದನ್ನು ಬಂದು ಯೂಸ್ ಮಾಡ್ತಾರೆ. ಬಟ್ ಏನಂದ್ರೆ ಫಸ್ಟ್ ಏಡ್ ಮೇಲೆ ಬಂದು ರೋಲರ್ ಬ್ಯಾಂಡೇಜಸ್ನ ಯೂಸ್ ಮಾಡಲ್ಲ. ಯಾಕಂದ್ರೆ ರೋಲರ್ ಬ್ಯಾಂಡೇಜ್ ನಾವೆಲ್ಲ ಹೋಗ್ತಾ ಇರ್ತೀವಿ, ನಮ್ಮ ಹತ್ರ ಫಸ್ಟ್ ಏಡ್ ಸಿಕ್ತಿರಲ್ಲ. ಎಮರ್ಜೆನ್ಸಿಗೆ ನಾವು ಇಂಪ್ಲೂಯೈಸ್ ಯೂಸ್ ಮಾಡಬೇಕು. ಅವಾಗ ಯಾವುದೋ ಬಂದು ಟ್ರಯಾಂಗುಲರ್ ಬ್ಯಾಂಡೇಜ್ ಮಾಡ್ಕೊಂಡು ಬರ್ತೀವಿ. ನಮ್ಮಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಸ್ನೇ ಬಂದು ನಾವು ಒಂದು ಇಂಪ್ರೂವೈಸ್ ಆಗಿ ಮಾಡ್ಕೊಂಡು ಅದನ್ನು ನಾವು ಇದು ಮಾಡ್ತೀವಿ. ಈಗ ನಾನು ಗಾಯಗಳ ಮೇಲೆ ಅಪ್ಲಿಕೇಶನ್ ಮಾಡೋದು ಯಾವ ರೀತಿ, ಗಾಯಗಳ ಮೇಲೆ ಬ್ಯಾಂಡೇಜ್ನ ಅಪ್ಲಿಕೇಶನ್ ಮಾಡಬೇಕು ಅಂತ ಅಪ್ಲೈ ಮಾಡಬೇಕು ಅನ್ನೋದನ್ನ ಅದು ಹೇಳ್ಕೊಡ್ತೀವಿ. ನೋಡ್ಕೊಳ್ಳಿ. ಅಪ್ಲಿಕೇಶನ್ ಆಫ್ ಟ್ರಯಾಂಗುಲರ್ ಬ್ಯಾಂಡೇಜಸ್ ಆನ್ ವೂಂಡ್ಸ್. ವೂಂಡ್ಸ್ ಅಲ್ಲಿ ನಿಮ್ಗೆ ಏನೋ ಫಸ್ಟ್ ಏಡ್ ಅಲ್ಲಿ ಇದಾಗಿದೆ ಅಲ್ವಾ, ವೂಂಡ್ಸ್ ಅಲ್ಲಿ ಎಷ್ಟು ತರ ವೂಂಡ್ಸ್ ಇದೆ ಅಂತ ಹೇಳಿದಾರ? ಸುಟ್ಟಗಾಯ, ಬೆಂದಗಾಯ, ತರಚುಗಾಯ. ಕರೆಕ್ಟ್. ಸುಟ್ಟಗಾಯ, ಬೆಂದಗಾಯ, ತರಚುಗಾಯ 3 ತರ ಗಾಯಗಳಿದೆ. 4 ಟೈಪ್ಸ್ ಆಫ್ ವೂಂಡ್ಸ್. ಅದನ್ನ ಬಂದು ನೀವು ಸ್ಲೀಪ್ ಅನ್ನೋ ಪದನ ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಕನ್ಫ್ಯೂಸ್ ವೂಂಡ್, ಲ್ಯಾಸಿನೇಟೆಡ್ ವೂಂಡ್, ಇನ್ಸ್ಟಿಂಕ್ಟ್ ವೂಂಡ್, ಪಂಚರ್ಡ್ ವೂಂಡ್. ಅದನ್ನೆಲ್ಲ ಬಂದು 4 ಟೈಪ್ ಗಾಯಗಳಲ್ಲಿ ಬಂದು ನಾನು ಯಾವುದಾದ್ರೂ ಗಾಯಗಳು ಯಾವ ರೀತಿ ಯಾವ್ಯಾವ ಜಾಗಕ್ಕೆ ಪಾರ್ಟ್ಸ್ಗೆ ಗಾಯಗಳಾಗಿರುತ್ತೆ ಆ ಜಾಗದ ಮೇಲೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಯಾರು ಬಿಡ್ತೀರಾ? ಆಗಲಿಲ್ಲ, ಒಂದು ಸಿಂಪಲ್ ಬ್ಯಾಂಡೇಜಸ್ ಫೋಲ್ಡಿಂಗ್ ನಲ್ಲಿ 2 ಟೈಪ್ಸ್ ಇದೆ. ಫೋಲ್ಡ್ ಮಾಡ್ಕೊಂಡ್ರೆ ಇದನ್ನ ಬಂದು ಬ್ರಾಡ್ ಬ್ಯಾಂಡೇಜ್ ಇರ್ತಾರೆ, 2 ಫೋಲ್ಡ್. ಇದನ್ನ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ 3 ಫೋಲ್ಡ್ ಮಾಡ್ಕೊಂಡ್ರೆ ಇದು ಬಂದು ನ್ಯಾರೋ ಬ್ಯಾಂಡೇಜ್. ನ್ಯಾರೋ ಬ್ಯಾಂಡೇಜ್ ಇಂಪಾರ್ಟೆಂಟ್. ಫಸ್ಟ್ ಬಂದು ತಲೆಗೆ ಇಲ್ಲ ಫೋರೆಡ್ಗೆ ಗಾಯಗಳಾಗಿದ್ರೆ ಯಾವ ರೀತಿ ಬ್ಯಾಂಡೇಜ್ ಅಪ್ಲೈ ಮಾಡ್ಬೋದು ಅಂತ ಹೇಳ್ತೀನಿ. ಕ್ಲಿಪ್ ಬಗ್ಗೆ ಡೆಫಿನಿಷನ್ ಹೇಳೋಣ. ಕನ್ಫ್ಯೂಸ್ ವೂಂಡ್, ಲ್ಯಾಸಿನೇಟೆಡ್ ವೂಂಡ್, ಇನ್ಸ್ಟಿಂಕ್ಟ್ ವೂಂಡ್, ಪಂಚರ್ಡ್ ವೂಂಡ್. ಕನ್ಫ್ಯೂಸ್ ವೂಂಡ್ caused by blows by blunt instrument.
ಏನಂತಂದ್ರೆ ಇವಾಗ ನೀವೊಂದು ಸುತ್ತಿಗೆಯಲ್ಲಿ ಮಳೆ ಹೊಡಿತಾ ಇರ್ತೀರಾ, ಸುತ್ತಿಗೆಲ್ಲ ಹಾಕೊಂತೀರಾ ಏಟು ಮೂಗು ಗಾಯ, ಅದನ್ನ ಬಂದು ಕಂಟ್ಯೂಸ್ ವೂಂಡ್ ಅಂತೀವಿ. ಲ್ಯಾಸಿರೇಟೆಡ್ ವೂಂಡ್ ಅಂತಂದ್ರೆ ಟೇರಿಂಗ್ ಆಫ್ ಟಿಶ್ಯೂ, ಅಂದ್ರೆ ರಕ್ತ ಸೇರಿಸಿದಾಗ ಏನಾದ್ರು ಓಡಾಟ ಕೆಳಗಡೆ ಬಿದ್ದಾಗ ತಪ್ಸ್ಕೊಳ್ಳುತ್ತಲ್ವಾ, ಅದು ಬಂದು ಲ್ಯಾಸಿರೇಟೆಡ್ ವೂಂಡ್, ತರುಚು ಗಾಯ. ಆಮೇಲೆ ಇನ್ಸೀಸ್ ವೂಂಡ್ ಬಂದು ಯಾವುದಾದ್ರು ಶಾರ್ಪ್ ಇನ್ಸ್ಟ್ರೂಮೆಂಟ್ ಇಂದ ಕುಯ್ಕೊಂಡಾಗ, ರೇಸರು ಬ್ಲೇಡ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಏನಾದ್ರು ಕುಯ್ಕೊಂಡಾಗ ಚೀಳು ಗಾಯ ಅಂತೀವಿ. ಸರ್ಕಾರಿ ಕಟ್ ಮಾಡಬೇಕು, ಚೀಳು ಗಾಯ ಅಂತ. ಪಂಚರ್ಡ್ ವೂಂಡ್ ಅಂತಂದ್ರೆ ಪಾಯಿಂಟೆಡ್ ಶಾರ್ಪ್ ಇನ್ಸ್ಟ್ರೂಮೆಂಟ್ ಇಂದ ಏನಾದ್ರು ಚುಚ್ಕೊಂಡಾಗ, ಇವಾಗ ಆರೋ ಇಲ್ಲಾಂದ್ರೆ ರೌಂಡ್ಸ್, ಬುಲೆಟ್ಸ್, ಗನ್ನಲ್ಲಿ ಯೂಸ್ ಮಾಡ್ತೀವಿ ಬುಲೆಟ್ಸು ಅಂತದ್ದು ರೌಂಡ್ಸ್ ಯಾವ್ದಾದ್ರು ಪಾಯಿಂಟೆಡ್ ಇರೋದು, ಅದರಿಂದ ಬಂದು ಪಂಚರ್ಡ್ ವೂಂಡ್ ಅಂತೀವಿ. ಏನಾದ್ರು ಫೇಸ್ನ 2 ಫೋಲ್ಡ್ ಮಾಡ್ಕೊಬೇಕು ಹೆಡ್ ಬ್ಯಾಂಡೇಜ್ಗೆ. ಫೋರ್ ಹೆಡ್ ಮೇಲೆ ಈ ರೀತಿ ಅಪ್ಲೈ ಮಾಡಿ ಇದನ್ನ ಹಿಂದ್ಗಡೆ ತಗೋಬೇಕು, ಸೈಡ್ಸ್ 2. ಇಲ್ಲಿ ಬಂದೇ ಒಂದು ರೀಪ್ ನಾಟ್, ನಮ್ಮ ಒಂದು ರೀಪ್ ನಾಟ್. ಯಾಕಂದ್ರೆ ಅಕಾಡೆಮಿಕ್ ಬಂದಿರೋರು ಲಾಸ್ಟ್ ಕ್ಲಾಸ್ ಅಟೆಂಡ್ ಮಾಡಿರೋರಿಗೆ ರೀಪ್ ನಾಟ್ ಬಗ್ಗೆ ಗೊತ್ತಿದೆ. ಇದ್ರ ಮೇಲೆ ಬಂದು ರೀಪ್ ನಾಟ್ ಆಗಬೇಕು, ಸಮಗಂಟು. ಫೋರ್ ಹೆಡ್ ಇಲ್ಲ ತಲೆಗೆ, ಏನಂದ್ರೆ ಇಲ್ಲಿ ಪ್ಯಾಡಿಂಗ್ ಕೊಡಬೇಕು, ಪ್ಯಾಡಿಂಗ್ ಇಲ್ಲದೆ ಹಂಗೆ ತೋರಿಸ್ತೇವೆ. ಬಟ್ಟೆನೇ ಬಟ್ಟೆ ಫೋಲ್ಡ್ ಮಾಡ್ಬಿಟ್ಟು ಪ್ಯಾಡ್ ಇಡ್ಬೋದು. ಹಿಂದ್ಗಡೆ ಬ್ಯಾಲೆನ್ಸ್ ಏನಿದೆ ಅದನ್ನ ಸೇಫ್ಟಿ ಪಿನ್ ಏನಾದ್ರು ಇದ್ರೆ ಕಟ್ ಮಾಡ್ಬೋದು, ಇಲ್ಲಾಂದ್ರೆ ಹಿಂದ್ಗಡೆ ಈ ರೀತಿ ಕಟ್ ಮಾಡ್ಬೋದು. ಬಂದು ಎಕ್ಸ್ಪ್ಯಾಂಡೇಜ್ ಸಮಗಂಟಿಗೆ ಬಂದು ರೈಟ್ ಸೈಡ್ನಲ್ಲಿರೋದನ್ನ ಕಾಪಲ್ಲಿ ಹಾಕೊಳ್ತೆ, ರೈಟ್ ಸೈಡ್ ಕಾಪಲ್ಲಿ ಹಾಕಿರೋದನ್ನ ಒಂದು ಫಿಶ್ ತಗೊಂಡು ಮತ್ತೆ ಇವಾಗ ಲೆಫ್ಟಲ್ಲಿದೆ, ಈ ಲೆಫ್ಟಲ್ಲಿರೋದನ್ನ ಟಾಪಲ್ಲಿ ಹಾಕೊಳ್ತೆ, ಇದನ್ನೇ ಟ್ವಿಸ್ಟ್ ಮಾಡಿ ಸಮಗಂಟು ಡೀಪ್ ನಾಟ್. ನೀವು ಅದನ್ನ ರೈಟ್ ಮೇಲೆ ರೈಟ್ ಮತ್ತೆ ಹಾಕಿದ್ರೆ ಬಿಟ್ಕೊಳ್ಳೋದು. ಡೀಪ್ ನಾಟ್ ಬಟ್ಟೆ ಮೇಲೆ ಗೊತ್ತಾಗಲ್ಲ, ಸಮಗಂಟು ಅಂದಾಗ ಬಂದು ಯಾವಾಗಲೂ ಬಂದ್ರೆ ಡೈರೆಕ್ಟ್ ಆಫ್ ಬ್ಯಾಂಡೇಜಸ್ ಆಗಲಿ ಯಾವುದೇ ಬ್ಯಾಂಡೇಜಸ್ ನೀವು ಅಪ್ಲೈ ಮಾಡಿದಾಗ ಗಾಯಗಳ ಮೇಲೆ ಈಗ ಯಾವ ಕಡೆ ಗಾಯಗಳು ಆಗಿದೆ, ಯಾವ ಕಡೆ ಫ್ರಾಕ್ಚರ್ ಆಗಿದೆ ಅನ್ನೋ ಜಾಗದ ಡೈರೆಕ್ಷನ್ ಅಲ್ಲಿ ನೀವು ಈ ನಾಟ್ ಹಾಕಿದ್ರೆ ನಾವು ಫರ್ದರ್ ಬೇಸ್ ಕ್ಯಾಂಪ್ಗೆ ಅಲ್ಲಿ ನಿಮ್ಮೊಂದು ಬೇಸ್ ಹಾಸ್ಪಿಟಲ್ಗಳಿಗೆ ನಾವು ಕಳಿಸ್ಕೊಟ್ಟಾಗ ವಿಕ್ಟಮ್ ನನ್ನ ಕ್ಯಾಶುಯಾಲಿಟಿನ ಡಾಕ್ಟರ್ಸ್ ಬಂದು ರೆಕಗ್ನೈಸ್ ಮಾಡ್ತಾರೆ ಇಂಥ ಜಾಗದಲ್ಲೇ ಬಂದು ಗಾಯ ಆಗಿದೆ ಅಂತ. ಬಟ್ ಅವ್ರಿಗೆ ಈಸಿ ಟು ರಿಮೂವ್. ಅದರಿಂದ
ಜಾ ಬ್ಯಾಂಡೇಜ್ ಅಂತ. ಜಾಗ್ ಏನಾದರೂ ಗಾಯ ಆಗಿದ್ರೆ ಒಂದು ಸೈಡ್ ಜಾಗ್ ಇರುತ್ತೆ, ಅದಕ್ಕೆ ಬಂದು ಡ್ಯಾರ ಬ್ಯಾಂಡೇಜ್ ಮಾಡ್ಕೊಬೇಕು. 3 ಫೋಲ್ಡ್ಸು. ಈ ಫೋಲ್ಡಿಂಗ್ ಯಾವುದಿದೆ ಇದು ಬಂದು ಹೊರಗಡೆ ಬರಬೇಕು, ಒಳಗಡೆ ಬರಬೇಕು. ಇಟ್ಕೊಂಡು ಇವಾಗ ಬೈ ಚಾನ್ಸು ರೈಟ್ ಸೈಡ್ ಗಾಯ ಆಗಿದೆ, ರಾಜು ಅವರಿಗೆ ರೈಟ್ ಸೈಡ್ ಗಾಯ ಆಗಿದೆ, ರೈಟ್ ಜಾಗ ಬಂದು ಗಾಯ ಆಗಿದೆ. ಅದು ಆಪೋಸಿಟ್ ಡೈರೆಕ್ಷನಲ್ಲಿ ಒಂದು ಶೇಪ್ ತಗೋಬೇಕು. ಆಪೋಸಿಟ್ ಸೈಡ್ನಲ್ಲಿ ಒಂದು ಬೆಂಡ್ ತಗೊಂಡು ಈ ಸೈಡ್ನಲ್ಲಿ ಯಾವ ಕಡೆ ಗಾಯ ಆಗಿದೆ ಅದು ಬಂದು ಒಂದು ರೀಟ್ ಮಾಡಿ. ಯಾವ ಸೈಡ್ ಗಾಯ ಆಗಿರುತ್ತೆ ಅಪ್ಲೈ ಮಾಡಬೇಕು ನಾಟ್ನ. ಯಾಕಂದ್ರೆ ಈ ಥರ ನೀವು ಇವಾಗ ಅಪ್ಲಿಕೇಶನ್ ಬ್ಯಾಂಡೇಜ್ನಲ್ಲಿ ಈ ಥರ ಕಟ್ಬಿಟ್ಟು ಫಸ್ಟ್ ಏಡ್ ಮಾಡಿ ಒಂದು ಕ್ಯಾಲ್ಕುಲೇಟಿನ ನೀವು ಡಾಕ್ಟರ್ಸ್ ಎಲ್ಲ ಕಳಿಸ್ತೀರಾ, ಅವ್ರು ಸಡನ್ ಆಗಿ ಯಾವ ಕಡೆ ಆಗಿದೆ ಅಂತ ಗೊತ್ತಾಗಲ್ಲ. ಇದು ಬಂದು ಇಂಡಿಕೇಶನ್ ರೈಟ್ ಸೈಡ್ನಲ್ಲಿ ಇವರಿಗೆ ಗಾಯ ಆಗಿದೆ, ಈ ಕಡೆ ಓಪನ್ ಮಾಡ್ಕೊಂತಾರೆ, ಅವ್ರು ಅಲ್ಲಿ ಏರ್ ಫಿಟ್ ಕೊಡ್ಬೇಕು ಅದು ನಾವು ಮಾಡ್ಬೋದು. ಸಿಂಪಲ್ ಜಾ ಬ್ಯಾಂಡೇಜ್ ಅಂತ. ಪ್ಯಾರಲೈಸ್ ಜಾ ಬ್ಯಾಂಡೇಜ್ ಅಂದರೆ ಎರಡೂ ಜಾಗೆ ಗಾಯ ಆಗಿದೆ, ಎರಡೂ ಕಡೆ ಆಗಿದೆ, ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು? ಇಲ್ಲಿ ಬಂದು ಒಂದು ತಮ್ನಾಟ್ ಅಪ್ಲೈ ಮಾಡಬೇಕು ಮೇಲ್ಗಡೆ. ಈ ಎರಡು ಬೇಸ್ನ ಬಂದು ಈ ಲಾಸ್ಟ್ ಫಿಂಗರ್ಸ್ನ ಇಟ್ಕೋಬೇಕು. ಎಂಡ್ಸ್ನ ಈ ತಮ್ನಾಟ್ ಆಗಿದೆಯಲ್ಲ ಇದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿ ಇಲ್ಲೊಂದು ರೀತಿ ಪ್ಯಾರಾಟೈಪ್ ಜಾಬ್ ಬ್ಯಾಂಡೇಜ್. ಎರಡೂ ಜಾಗ ಇದಾಗಿದ್ದಾಗ ಏನಾದರೂ ಪ್ರತಿಯೊಂದು ಇದಕ್ಕೂ ಪ್ಯಾಡಿಂಗ್ ಕೊಡಬೇಕಾಗುತ್ತೆ. ನಾನು ಪ್ಯಾಡಿಂಗ್ ಇಡದೆ ತೋರಿಸ್ತೀನಿ. ಇದಕ್ಕೆ ಕಣ್ಣಿಗೆ ಗಾಯ ಆಗಿದೆ, ನಾವು ಟ್ರಯಾಂಗಲ್ ಬ್ಯಾಂಡೇಜ್ ಅಪ್ಲೈ ಮಾಡಬೇಕು. ಏನು ಮಾಡಬೇಕಂದ್ರೆ ಇವಾಗ ರೈಟ್ ಸೈಡ್ನಲ್ಲೂ ಕಣ್ಣಿಗೆ ಗಾಯ ಆಗಿದೆ, ಅದಕ್ಕೆ ಆಪೋಸಿಟ್ ಕಣ್ಣಿಗೆ ಒಂದು ಟ್ರಯಾಂಗ್ಯುಲರ್ ಬ್ಯಾಂಡೇಜ್ನ ಹಾಕಬೇಕು. ಇನ್ನೊಂದು ಬ್ಯಾಂಡೇಜ್ ಮುಖಾಂತರ ಎರಡು ಕಣ್ಣು ಕ್ಲೋಸ್ ಆಗುತ್ತೆ. ಇಲ್ಲ ಸರ್, ಒಂದೇ ಆಗೋದು. ಇವಾಗ ರೈಟ್ ಸೈಡ್ ಇವ್ರಿಗೆ ಆಗಿದೆಯಲ್ವಾ, ಇದನ್ನ ಕವರ್ ಮಾಡ್ಕೊಂಡಿವೆ. ಈ ಐಬ್ರೋ ಮೇಲೆ ಒಂದು ನಾಟ್ ಹಾಕ್ತೀವಿ, ಒಂದು ರೀಪ್ ನಾಟ್. ಇದು ಬ್ಯಾಂಡೇಜ್ ತೋರಿಸಿದೆಯಲ್ಲ ತಗೊಂಡು ಮೇಲ್ಗಡೆ ಈ ಕಣ್ಣಿಗೆ ಎಷ್ಟು ಬಿದ್ದಿದೆ ಆಪೋಸಿಟ್ ಕಣ್ಣಲ್ಲಿ ಕಣ್ಣು ಮೇಲೆ ಬಂದು ನಾವು ಒಂದು ಟ್ರಯಾಂಗಲ್ ಬ್ಯಾಂಡೇಜ್ ಅಪ್ಲೈ ಮಾಡಿ ಎರಡು ಬ್ಯಾಂಡೇಜ್ ಯೂಸ್ ಮಾಡಿ ಅಡ್ವಾಂಟೇಜ್ ಸಪೋರ್ಟಿವ್ ಸರ್. ಇದು ಸಪೋರ್ಟ್ ಆಗಿರುತ್ತೆ. ಯಾಕಂದ್ರೆ ಸಿಂಗಲ್ ಆಗಿತ್ತು ಅನ್ನೋದು ಬಿಚ್ಕೊಡೋ ಚಾನ್ಸಸ್ ಇದು ಬಿಚ್ಕೊಡೋಕ್ಕಾಗಲ್ಲ. ಇದು ಗಾಯ ಆಗಿರೋದು
ಇಲ್ಲಿದೆ ನೋಡಿ, ನಾಲ್ಕು ಎಲ್ಲಿ ಬಂತು ಅಲ್ಲಿ ಫ್ರಂಟಲ್ಲಿ ಇದೆಯಲ್ವ ಇವಾಗ ನಾಟು. ಕವರ್ ಆಗ್ಬಿಟ್ಟಿರುತ್ತೆ ಬಟನ್ನು ಏನೋ ಬಟ್ಟೆ ಪ್ಯಾಕಿಂಗ್ ಆಯಿಂಟ್ಮೆಂಟ್ ಎಲ್ಲ ಹಾಕಿ ಎಲ್ಲ ಮಾಡಿ ಬರ್ತದೆ. ಈ ಫೋರ್ತ್ ಏಡ್ ಬ್ಯಾಂಡೇಜ್ ಅಂತ ಹೇಳಿದ್ರೆ ಗೊತ್ತಾ, ಮೂಗಿಗೆ ಏನಾದರೂ ಗಾಯ ಆಗಿದ್ದಾರೆ ಇಲ್ಲ ಸೋತಾ ಇದೆ, ಈ ಬ್ಯಾಂಡೇಜ್ ಲೆಂತ್ ಬಂದಿದೆ 30 ಇಂಚಸ್, 3 to 4 ಇಂಚಸ್ ಬಿಟ್ಟು 30 ಇಂಚಸ್ ಲೆಂತ್ ಕಟ್ ಮಾಡಿಕೊಂಡು 10 to 12 ಇಂಚಸ್ ಈ ಬಿಟ್ವೀನಲ್ಲಿ ಒಂದು ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಿದಾಗ ಫೋರ್ತ್ ಏಡ್ ಬ್ಯಾಂಡೇಜ್ ಆಗುತ್ತೆ. ಇದನ್ನ ಬಂದು ಮೂಗು ಇಲ್ಲ ಜಾಯಲ್ಲಿ ಯೂಸ್ ಮಾಡ್ಬೋದು. ಇದೆಯಲ್ವಾ, ಇದನ್ನ ಹೊರಗಡೆಯಿಂದಾದ್ರೂ ಮಾಡ್ಬೋದು, ಇಲ್ಲ ಹಿಂಗಾದ್ರೂ ಮಾಡ್ಬೋದು. ಒಳಗಡೆಯಿಂದಾನು ಮಾಡ್ಬೋದು, ಈಗ ಮಾಡ್ಬೋದು. ಅದು ಮಾಡ್ದಲ್ಲ ಒಬ್ಬೊಬ್ಬರು ಫೇಸ್ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರು ದಪ್ಪ ಇರುತ್ತೆ ಫೇಸು, ಒಬ್ಬರು ಚಿಕ್ಕದಾಗಿರುತ್ತೆ. ಅದರಿಂದ ಒಂದು ಸ್ವಲ್ಪ ಬಿಟ್ಟು ನಾನೇ ಅಲ್ವಾ ಕಟ್ ಮಾಡಿ ಮೂಗು ಎಲ್ಲಿ ಗಾಯ ಆದ್ರೂ ಈ ಕಡೆ ಕಟ್ಬೇಕು. ಗಾಯ ಪ್ರಾಬ್ಲಮ್ ಇದೆ ಅದಕ್ಕೆ ಕಾಟನ್ ಆಮೇಲೆ ಇದೆಲ್ಲ ಒಂದು ಜಾಗೆ ಯೂಸ್ ಮಾಡ್ಬೋದು. ಅದಕ್ಕೆ ಬರ್ಕೊಳ್ಳೋದಕ್ಕೆ ನೋಡಿದಾಗ ಬೇಗ ಮೂಗು ಯೂಸ್ ಮಾಡ್ಬೋದು, ಜಾಗು ಯೂಸ್ ಮಾಡ್ಬೋದು. ಇವರು ಇನ್ನೊಂದು ಫೇಸ್ ಒಂದು ನಿಮ್ಮ ಮೇಲೆ ಅಪ್ಲೈ ಮಾಡ್ತಾರೆ. ಇವಾಗ ಫೇಸ್ ಪೂರ್ತಿ ಬಂದು ಏನಾದರೂ ಬಂದಿಂಗ್ ಆಗಿ ಇಲ್ಲ ಗಾಯಗಳು ಏನಾದ್ರು ಆಗಿದ್ರೆ ನೋಡೋಕ್ಕಾಗಲ್ಲ. ಅಂಥವ್ರಿಗೆ ಬಂದು ಫೇಸ್ ಮಾಸ್ಕ್ ಹಾಕ್ತಾರೆ. ಅದಕ್ಕೆ ಏನು ಮಾಡಬೇಕಾಗುತ್ತೆ, ನಮ್ಮ ಪಾಯಿಂಟಿನ ಈ ಅಫೆಕ್ಟ್ ಅನ್ನೋದು ಏನಿದೆ ಇದಕ್ಕೆ ಬಂದು ಒಂದು ಸಮ್ ನಾಟ್, ಈ ನಾಟ್ ಹಾಕಾದ್ಮೇಲೆ ಇದು ಹೊರಗಡೆ ಒಂದು ಆರೋಗ್ಯ ಫೇಸ್ ಥರ ಕಾಣ್ತದೆ ಗೊತ್ತಾ. ಇದನ್ನ ಏನು ಮಾಡಬೇಕು, ತಲೆ ಹಿಂಭಾಗ
ಇದನ್ನ ಮಾಡಿಬಿಟ್ಟು ಹಿಂಗೆ ಬಿಡಂಗಿಲ್ಲ. ಎಲ್ಲೆಲ್ಲಿ ಇದಿದೆ ಈ ಜಾಗದಲ್ಲಿ ಓಪನ್ ಮಾಡಬೇಕು. ಯಾಕಂದ್ರೆ ಅವ್ರು ಉಸಿರಾಡ್ಬೇಕಲ್ವಾ, ಅದರಿಂದ ಸ್ಪೇಸ್ ಮಾರ್ಕ್ಸ್ ಹಾಕಾದ್ಮೇಲೆ ಓಪನ್ ಮಾಡಬೇಕು ಈ ಜಾಗದಲ್ಲಿ. ಮತ್ತೆ ಅಷ್ಟೇ ಸಾಕ ಸೇಮ್ ಪ್ರೈಸ್. ಏನಂದ್ರೆ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಅವಾಗ ಬ್ಯಾಂಡೇಜ್ ಆದ್ಮೇಲೆ ಓಪನ್ ಮಾಡ್ತಾರೆ. ಡಿಫರ್ ಆಗುತ್ತಲ್ಲ ನೆಕ್ಸ್ಟ್ ಬಂದು ಶೋಲ್ಡರ್ ಬ್ಯಾಂಡೇಜ್. ಶೋಲ್ಡರ್ಗೆ ಗಾಯ ಆದಾಗ ಇವಾಗ ಇವರು ಸಾರು ಶರ್ಟ್ ಹಾಕೊಂಡಿದ್ದಾರೆ, ನಾವು ಬಂದು ಆ ಟೈಮಲ್ಲಿ 2 ಬ್ಯಾಂಡೇಜ್ ಇಲ್ಲ ಅಂದಾಗ ಬಂದು ಸಿಂಗಲ್ ಬ್ಯಾಂಡೇಜ್ ಯೂಸ್ ಮಾಡ್ಬೋದು. ಇದಕ್ಕೆ ಶರ್ಟ್ ಇಲ್ಲ, ಕಾಲರ್ಗೆ ನಮ್ಗೆ ಸಪೋರ್ಟಿವ್ ಏನು ಸಿಗೋದಿಲ್ಲ, ಆ ಟೈಮಿಗೆ ಬಂದು ಏನು ಮಾಡಬೇಕಾಗುತ್ತೆ? ಯಾವ ಸೈಡ್ ಗಾಯ ಆಗಿದೆ ಆ ಸೈಡ್ಗೆ ಫ್ರ್ಯಾಕ್ಚರ ಗಾಯ ಆದರೆ ಇಂಜುರಿ ಶೋಲ್ಡರ್ ನಿಮಗೆ ಸಪೋರ್ಟ್ ಏನು ಸಿಗದೇ ಇದ್ದಾಗ ಬಂದು ಇದನ್ನ ನಾವು ಯೂಸ್ ಮಾಡ್ಕೊಳ್ತೇವೆ. ಇವಾಗ ಇಲ್ಲ ಅಂದರೆ ನಿಮಗೆ ಕಾಲರ್ ಇದೆ ಶರ್ಟಲ್ಲಿ, ನಾವು ಆರಾಮಾಗಿ ಇಲ್ಲೇ ಟಚ್ ಮಾಡ್ಬೋದು, ಕಾಲರ್ಗೆ ಟಚ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಕಾಲರ್ ಇಮಿಡಿಯೇಟ್ ಆಗಿ ಏನು ಮಾಡಬೇಕು, ಈ ಅಫೆಕ್ಟ್ ಇಲ್ಲ ಪಾಯಿಂಟ್ ಅನ್ನೋದು ಏನಿದೆ ಇದನ್ನ ಕಟ್ ಮಾಡ್ಕೋಬೇಕು. ಬೇಸ್ ಏನಿದೆ, ಬೇಸ್ ಒಂದು ಫೋಲ್ಡ್ ಮಾಡಿಕೊಂಡು ಫಿಗರ್ ಆಫ್ 8 ನಾಟ್ ಪ್ಲಸ್ ಆಗಿರೋದು ಇದಾಗುತ್ತೆ. ಒಂದು ಶೋಲ್ಡರ್ ಬ್ಯಾಂಡೇಜ್, ಈ ಕಡೆ ಇಂಜುರಿ ಆಗುತ್ತೆ, ಈ ಸೈಡ್ ಇಂಜುರಿ ಆಗಿದೆ. ಏನಂದ್ರೆ ನಾವು ಇದು ಅಪ್ಲೈ ಮಾಡ್ತಿರೋ ಎಲ್ಲ ಕ್ಯಾಶುಯಾಲಿಟಿನೇ ಬಂದು ಅವ್ರನ್ನ ಮ್ಯಾನೇಜ್ ಮಾಡ್ಕೊಳ್ಳೋ ಮಟ್ಟದಲ್ಲಿ ಇದ್ದಾರೆ. ಅದರಿಂದ ಬಂದು ಇದನ್ನು ಹಿಂಗೆ ತೋರಿಸ್ತಾ ಇರೋದು. ಯಾಕಂದ್ರೆ ನಮ್ಮ ಸಪೋರ್ಟಾಗಿ ಬ್ಯಾಂಡೇಜ್ ಇಟ್ಕೊಳ್ಳಿ ಅಂತ ನಾನು ಅದನ್ನ ಮ್ಯಾನೇಜ್ ಮಾಡೋ ಇದರಿಂದ ಇದ್ದಾರೆ, ಅದಕ್ಕೋಸ್ಕರ ಅಷ್ಟೇ. ನಾರ್ಮಲಿ ರೋಡ್ ಆಕ್ಸಿಡೆಂಟ್ ಆಯಿತು ಅವಾಗ ನಮ್ಮ ಹತ್ರ ಏನೂ ಇರೋದಿಲ್ಲ, ಬ್ಯಾಂಡೇಜ್ ಎಲ್ಲ ಉಳ್ಕೊಳ್ಳೋಕ್ಕಾಗಲಿ, ಕರ್ಚಿಪ್ಸ್ ಇರುತ್ತೆ, ದುಪ್ಪಟ್ಟ ಇಂಪ್ರೂವೈಸ್ ಬ್ಯಾಂಡೇಜ್. ನೆಕ್ಸ್ಟ್ ಬಂದು ಎಲ್ಬೋ ಬ್ಯಾಂಡೇಜ್. ಇವಾಗ ಎಲ್ಬೋ ಗಾಯ ಆಗಿದೆ, ಆ ಟೈಮ್ನಲ್ಲಿ ಬ್ಯಾಂಡೇಜ್ ಕಟ್ಟೋ ಟೈಮ್ಗೆ ಕ್ಯಾಶುಯಾಲಿಟಿ ಬಂದು ಮ್ಯಾನೇಜ್ ಮಾಡ್ಕೊಳ್ಳೋ ಮಟ್ಟದಲ್ಲಿರೋದ್ರಿಂದ ಬಂದು ದೊಡ್ಡ ಮಕ್ಕಳು ಈ ಥರ ಅವ್ರಿಗೆ ಇದು ಮಾಡಿಬಿಟ್ಟು ಈ ಅಫೆಕ್ಟ್ ಪಾಯಿಂಟ್ ಅನ್ನೋದು ಏನಿದೆ ಇದಾಗಿ ಈ ಬೇಸ್ನ ಫೋಲ್ಡ್ ಮಾಡ್ಕೊಳ್ಳೋದು. ನಿಮಗೆ
ಬಲವಂತ ಮಾಡಕ್ಕೆ ಹೋಗ್ಬೇಕು. ಸುಳ್ಳಕತ್ತೆ ಎಲ್ಬೋ ಬೇಡ. ದಿಸ್ ಇಸ್ ಕಾಲ್ಡ್ ಫಸ್ಟ್ ಏಡ್ ಆಕ್ಚುಲಿ. ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಇಂಜೆಕ್ಷನ್ ಹಾಕೋದು ಅಥವಾ ಮೆಡಿಸನ್ ಹಾಕೋದು ನೋಡ್ತಾ ಯಾರ ಹತ್ರ ಇರೋದಿಲ್ಲ. ಈಗೊಂದು ಮಾಡೋದ್ರೆ ಫರ್ದರ್ ಲಾಸ್ ಅನ್ನು ಪ್ರಿವೆಂಟ್ ತಿಳ್ಕೋಬೇಕು ಎಲ್ಲ ಲೇಡೀಸ್ ಮುಂಚೆ ತಿಳ್ಕೋಬೇಕು. ನೆಕ್ಸ್ಟ್ ಬಂದ್ರೆ ಫಾರ್ಮ್ ಬ್ಯಾಂಡೇಜ್. ಕೈಗೆ ಏನಾದರೂ ಆಗಿದ್ದಾಗ ಹೇಗೆ ಹಾಕೊಂಡು ಹೋಯ್ತು ಸ್ಕಿಡ್ ಆಗಿದ್ದಾರೆ ಹಚ್ಕೊಂಡಿರುತ್ತೆ. ತಿಳ್ಕೊಳ್ಳಿ, ಈ ಪಾಯಿಂಟ್ ಎಫೆಕ್ಟ್ ಏನಿದೆ ಅದನ್ನ ಮೇಲ್ಗಡೆ ಒಂದು ಫೋಲ್ಡ್ ಮಾಡೋದು. ಯಾಕಂದ್ರೆ ಹೋಗೋ ಜಾಗದಲ್ಲಿ ನಮಗೆ ಟೇಬಲ್ ಸಿಗುತ್ತೆ, ಚೇರ್ ಸಿಗುತ್ತೆ ಅನ್ನೋದನ್ನೆಲ್ಲ ಇದು ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಇನ್ಸಿಡೆಂಟ್ ನಡೆದಿರೋ ಜಾಗದಲ್ಲಿ ನಮ್ಮ ಸಪೋರ್ಟಿಗೆ ಏನೋ ಸಿಗಲ್ಲ. ಅವಾಗ ನಮ್ಗೆ ನಾವೇ ಇದು ಮಾಡ್ಕೊಬೋದು. ಒಂದು ಸೈಡ್ ಈ ಕಡೆ ಹಾಕಿ, ಒಂದು ಸೈಡ್ ಈ ಕಡೆ. ಮೇಲ್ಗಡೆ ಬಂದು ಒಂದು ಇದು ಫಾರ್ಮ್ ಬ್ಯಾಂಡೇಜ್. ಇನ್ ಕೇಸ್ ಫ್ರಂಟ್ ಸೈಡಲ್ಲಿ ಚೆಸ್ಟ್ಗೆ ಗಾಯ ಆಗಿದೆ, ರೈಟ್ ಆರ್ಮ್ ಆಗಿರ್ಬೋದು, ಲೆಫ್ಟ್ ಆರ್ಮ್ ಆಗಿರ್ಬೋದು, ಯಾವ ಸೈಡ್ ಗಾಯ ಆಗಿದೆ ಆ ಸೈಡ್ಗೆ ಬಂದು ಪಾಯಿಂಟ್ ಅಲ್ಲ ಅಫೆಕ್ಟ್ ಅನ್ನೋದು ಏನಂತಿದೆ ಅದನ್ನ ಶೋಲ್ಡರ್ ಮೇಲೆ ಹಾಕೋಬೇಕು. ಈ ಬೇಸ್ ನಾವು ಒಂದು ಫೋಲ್ಡ್ ಮಾಡ್ಕೋಬೋದು. ಈಗ ಮಾಡ್ಕೊಂಡು ಹಿಂದ್ಗಡೆ ಒಂದು ವೇಟ್ ಇವಾಗ ನಿಮಗೆ ಒಂದು ರೀಪ್ ನಾಟ್ ಹಾಕಿದ್ದಾಗ ಬಂದು ನಿಮಗೆ ಈ ಲಾರ್ಜರ್ ಪೋರ್ಷನ್ ಯಾವುದಿದೆ ಇದನ್ನ ಬಂದು ಈ ಅಫೆಕ್ಟ್ ಇಲ್ಲ ಪಾಯಿಂಟ್ ಅನ್ನೋದಕ್ಕೆ ಬಂದು ಇನ್ನೊಂದು ರೀಪ್ ನಾಟ್ ಆಗುತ್ತೆ. ಇದು ಬಂದು ಚೆಸ್ಟ್ಗೆ ಗಾಯ ಆಗಿದ್ದಾಗ ಯಾವ ಸೈಡ್ ಗಾಯ ಆಗಿರುತ್ತೆ ಆ ಸೈಡ್ ಪಾಯಿಂಟ್ ಏನಿದೆ ಅದನ್ನ ಆ ಸೈಡ್ ಲೆಫ್ಟ್ ಆ ಕಡೆ ಆಗಿದೆ. ಹಾಗೆ ಹೀಗೆ ಇರ್ತಾರೆ. ಇವಾಗ ಇವ್ರಿಗೆ ಲೆಫ್ಟ್ ಸೈಡ್ ಆಗಿರೋದಕ್ಕೆ ಬಂದು ನಿಮಗೆ ಈ ಇದು ಬಂದು ನಿಮ್ಗೆ ಲೆಫ್ಟ್ ಅಲ್ಲಿ ಸಿಗುತ್ತೆ, ರೈಟ್ ಆಗಿದ್ರೆ ರೈಟ್ ಅಲ್ಲಿ. ಯಾವಾಗಲೂ ನಮ್ಮ ಹತ್ರ ಈ ಥರ ಒಂದು ಬ್ಯಾಂಡೇಜ್ ಬಟ್ಟೆ ಇಟ್ಕೊಂಡು ಹೋಗೋದಾ? ಇಲ್ಲಾಂದ್ರೂ ನಮ್ಮ ಹತ್ರ ಏನಿರುತ್ತೆ ಅದನ್ನೇ ಮಾಡ್ತಾ ಇದ್ದಾರೆ. ಅದಕ್ಕೆ ಕೇಳಿದ್ದು ಓಡ್ನಿ ಇರುತ್ತಲ್ಲ ಎಲ್ಲಾದ್ರೂ ಆಗುತ್ತೆ ಅಂತ. ಏನಂದ್ರೆ ಬಟ್ಟೆ ಚೆನ್ನಾಗಿರೋದು ಅದಕ್ಕೆ ಅಂದ್ಬಿಟ್ಟು ಅದೇ ಏನು ಸಿಗುತ್ತೋ ಕಾಟನ್ ಬಟ್ಟೆ. ಲಾಸ್ಟ್ ಟೈಮ್ ಎಲ್ಲ ಬಂದು ಬೇರೆಯವ್ರಿಗೆ ಅಪ್ಲಿಕೇಶನ್ ಮಾಡಿ ತೋರಿಸಿರೋದಕ್ಕೆ ಬಂದು ಇಲ್ಲಿಗೆ ಬರ್ತಾ ಇದ್ದೀನಿ ಅಂತ ವಾಶ್ ಮಾಡಿ ಐರನ್ ಮಾಡಿ ತೊಗೊಂಡು ಬೇರೆಯವ್ರಿಗೆ ಯಾಕೆ ಯಾರ್ಯಾರು ಅಪ್ಲೈ ಮಾಡಿರ್ತೀನಿ ಹೆಂಗಿರ್ತದೋ ಏನೋ ಹೇಳೋಕ್ಕಾಗಲ್ಲ. ಈ ಕಡೆ ಬೇರೆಯವ್ರ ಮೇಲೆ ಅಪ್ಲೈ ಮಾಡ್ತೀವಿ ಏನಕ್ಕೆ ಬೇಕು? ಯಾರಾದ್ರೂ ಒಬ್ಬ ಎಷ್ಟು ಬ್ಯಾಂಡೇಜಸ್ ಇರೋದು ಯಾಕಂದ್ರೆ ಅವ್ರು ಸಿಸ್ಟಮ್ಯಾಟಿಕ್ ಆಗಿ ಬರ್ತಾರೆ. ಸಿಸ್ಟಮ್ಯಾಟಿಕ್ ಆಗಿ ಬರ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಇಷ್ಟು ಥರ ಬ್ಯಾಂಡೇಜಸ್ ಬ್ಯಾಂಡೇಜಸ್ ಅಪ್ಲೈ ಮಾಡೋದಕ್ಕೆ ಏನಿದೆ ಅಂತ ಕೇಳ್ತೇವೆ. ಎಷ್ಟಾಗಿದೆಪ್ಪ? ಆಗಿ ಸರ್ ಆಗಿ ಹೆಡ್ ಬ್ಯಾಂಡೇಜು, ಸಿಂಪಲ್ ಜಾಬ್ ಬ್ಯಾಂಡೇಜು, ಡಬಲ್ ಜಾಬ್ ಬ್ಯಾಂಡೇಜು, ಶೋಲ್ಡರ್ ಬ್ಯಾಂಡೇಜು, ಫಾರ್ಮ್ ಬ್ಯಾಂಡೇಜು, ಚೆಸ್ಟ್ ಬ್ಯಾಂಡೇಜ್, ನೋಸ್ ಬ್ಯಾಂಡೇಜು, ಇನ್ನು ಮೇಲಿಂದ ಐಬ್ರೋ ಈಗ ಸೇಮ್ ಆಸ್ ಇಟ್ ಇಸ್ ಬ್ಯಾಕ್ ಚೆಸ್ಟ್
ಬ್ಯಾಂಡೇಜ್ ಹಿಂದ್ಗಡೆ ಹಿಂದ್ಗಡೆ ಗಾಯ ಆಗಿದ್ದಾಗ ಯಾವ ಸೈಡ್ ಗಾಯ ಆಗಿದೆ ಆ ಸೈಡ್ಗೆ ಅಫೆಕ್ಟ್ ಅನ್ನೋದನ್ನ ಹಾಕಿ ಶೋಲ್ಡರ್ ಮೇಲೆ ಬೇಸ್ನ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಇದೊಂದು ಪೀಸ್ ಮಾಡ್ಕೊಳ್ಳಿ. ಬ್ಯಾಕ್ ಚೆಸ್ಟ್ ಬ್ಯಾಂಡೇಜ್ ಈಗ ಬಂದು ಇಪ್ಪು ಬ್ಯಾಂಡೇಜ್ ಇದಕ್ಕೆ ಪ್ಯಾಂಟು ಉದಾರ ಅದು ಇದು ಏನು ಇಲ್ಲದೆ ಇದ್ದಾಗ ಈ ರೀತಿ ಅಪ್ಲೈ ಮಾಡ್ತೀವಿ. ಎಫೆಕ್ಟ್ಸು ಆಮೇಲೆ ಮೈಂಡ್ ಅನ್ನೋದು ಏನಿದೆ ಅದನ್ನು ಇಲ್ಲಿ ಕಟ್ ಮಾಡ್ಕೋಬೇಕು.